10ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಅದ್ರದ್ದು ಅಪ್ಡೇಟ್ಸ್ ಏನಪ್ಪ ಅಂತಂದರೆ KPTC ಲೈನ್ ಮ್ಯಾನು ಆ ಹುದ್ದೆಗಳನ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡಬೇಕಂತೇಳಿ ಪ್ರತಿಭಟನೆ ಮಾಡಿದ್ವಿ. ಆದರೆ ಅಲ್ಲಿ ಯಾವುದೇ ರೀತಿ ಸಕಾರಾತ್ಮಕ ನಮಗೆ ಸ್ಪಂದಿಸಿಲ್ಲ ಯಾರೂ. ನಮಗೆ ಏನೋ ಅಂದರೆ KPTCಯಲ್ಲಿ MD ಅವರು ಪಂಕಜ್ ಕುಮಾರ್ ಪಾಂಡೆ ಇರ್ಬೋದು ಮತ್ತು ಇಂಧನ ಸಚಿವರು ಅವರೆಲ್ಲ ಏನೋ ಗೊತ್ತಿಲ್ಲ ನನಗೆ, ಏನೋ ದಪ್ಚರ್ಮ ಇರ್ಬೋದು. ನಾವು ಅವ್ರ ವಿರುದ್ಧವಾಗಿ ನಾವು ತುಂಬ ಪ್ರತಿಭಟನೆ ಮಾಡಿ ನಾವು ಎಷ್ಟೆಲ್ಲ ನಾವು ರಿಕ್ವೆಸ್ಟ್ ಮನವಿ ಮಾಡ್ಕೊಂಡ್ವಿ. ಯಾವುದೇ ರೀತಿ ಅವರು ಸ್ಪಂದಿಸಿಲ್ಲ. ಮತ್ತು ವಿದ್ಯಾರ್ಥಿಗಳು ಅಷ್ಟೇ ತುಂಬ ಕಡಿಮೆ ಮಟ್ಟಿಗೆ ನೀವು ಬಂದಿದ್ದು. ಯಾಕೆಂದರೆ ನೀವು ಫ್ರೀಡಂ ಪಾರ್ಕಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸಲ್ಲಿ ನೀವು ಹೋಗಿ DC ಆಫೀಸಲ್ಲಿ ಮನವಿ ಕೊಟ್ಟಿದ್ರಿ. ಬಟ್ ಆದರೆ ಫ್ರೀಡಂ ಪಾರ್ಕಲ್ಲಿ ತುಂಬ ಕಡಿಮೆ ಜನ ಬಂದಿದ್ರಿ. ಮತ್ತು ಆದಮೇಲೆ ಕೋಲಾರದಿಂದ ಒಂದು ಬಸ್ ಬಂದಿತ್ತು, ಚಂದ್ರಪ್ಪ ಅಂತೇಳಿ ಕೋಲಾರ ಅಕ್ಸ ಪ್ರೆಸಿಡೆಂಟು, ಅವರಿಗೆ ಒಂದು ಧನ್ಯವಾದ ತಿಳಿಸ್ಬೇಕು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ. ಮತ್ತು ಬಸ್ ವ್ಯವಸ್ಥೆನೂ ಮಾಡ್ಕೊಂಡು ಅಲ್ಲಿಂದ ಕೋಲಾರದಿಂದ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು. ಅವರಿಗೆಲ್ಲ ಒಂದು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಆದರೆ ನಮಗೆ ಇನ್ಸ್ಟಿಟ್ಯೂಷನ್ ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಇನ್ಸ್ಟಿಟ್ಯೂಷನ್ದು ಯಾವುದಾದ್ರೂ ಒಂದು ಎಕ್ಸಾಮ್ಸ್ ನಡೆಸಿದ್ರೆ ಆ ಒಂದು ಕೋಚಿಂಗ್ ಅಂತ ಸಾವಿರಾರು ಅಂದರೆ ನೂರಾರು ಕೋಚಿಂಗ್ ಸೆಂಟರ್ ಇದ್ದಾವೆ. ಸ್ಟೂಡೆಂಟ್ಸ್ ಪರವಾಗಿ ಅದರಲ್ಲಿ ಏನಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸಿಂದನೇ ಅವರು ಕೋಚಿಂಗ್ ನಡೆಸ್ತಾ ಇರೋದು, ಮತ್ತು ಆ ಸಂಸ್ಥೆ ಬೆಳೀತಾ ಇರೋದು ಸ್ಟೂಡೆಂಟ್ಸಿಂದನೇ. ಆದರೆ ನಾನು ಕೇಳಿದ್ದು ಬರೀ 3 ಜನನ್ನ, ಏನು ಒಬ್ಬರಿಗೆ ಶಾಮಿಯಾನ ಮತ್ತು ಊಟದ ವ್ಯವಸ್ಥೆ ಅಂತೆ. ಬೇರೆ ಒಂದು 2 ಇನ್ಸ್ಟಿಟ್ಯೂಟ್ಗೆ ಹಂಗೆ ಅಪ್ರೋಚ್ ಮಾಡಿದೆ. ಅವರು ಕೂಡ ಫೋನ್ ರಿಸೀವ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಫರ್ದರ್ ನೆಕ್ಸ್ಟ್ ಫೋನ್ ಮಾಡಿದ್ರೆ ರಿಸೀವೇ ಮಾಡಿಲ್ಲ. ಬಟ್ ಯಾವುದೇ ರೀತಿ ನಾನು ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಈ ಸ್ಟೂಡೆಂಟ್ಸ್ ಅಂತಂದಾಗ ದಯವಿಟ್ಟು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಪಕ್ಷಿಗೆ ರೆಕ್ಕೆ ಇಲ್ಲ ಅಂತಂದರೆ ಅದು ಹಾರಕ್ಕೆ ಆಗಲ್ಲ. ಹಂಗೆ ನಮ್ಗೆ ಪ್ರತಿಭಟನೆ ಅಂತ ಇರ್ಬೋದು, ಹೋರಾಟ, ಯಾವುದೇ ಒಂದು ಲೀಗಲ್ ಫೈಟ್ ಮಾಡಬೇಕಂತಂದರೆ ವಿತೌಟ್ ಫೈನಾನ್ಷಿಯಲ್ ಸಪೋರ್ಟು ಮತ್ತು ವಿತೌಟ್ ಇನ್ಸ್ಟಿಟ್ಯೂಷನ್ ಸಪೋರ್ಟು ಮತ್ತು ಸ್ಟೂಡೆಂಟ್ ಸಪೋರ್ಟು ಇಲ್ಲಿ ಯಾವುದೇ ರೀತಿ ಹೋರಾಟ ಮತ್ತು ಲೀಗಲ್ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇರೋದು, ನಾನೇ ಅಂತಲ್ಲ, ಯಾವುದೇ ಹೋರಾಟಗಾರ ಇರ್ಬೋದು, ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ. ಹೋರಾಟ ಮಾಡೋದು ಅಷ್ಟು ಈಸಿ ಇಲ್ಲ. ಮತ್ತು ಅದಾದಮೇಲೆ KPTC ಲೈನ್ ಮ್ಯಾನ್ ಹುದ್ದೆಗಳನ್ನ ನೆಕ್ಸ್ಟ್ ನಾವು ಲೀಗಲ್ ನೆಕ್ಸ್ಟ್ ಏನು ಮೂಮೆಂಟ್ ಏನಪ್ಪ ಅಂತಂದರೆ, ನಾವು ಲೀಗಲಿ ಫೈಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕೋರ್ಟಿಗೆ. ಮೇ ಬಿ ಈ ಸ್ಯಾಟರ್ಡೆ ಒಳಗಡೆ ನಾವು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಂಡೇ ನಾವು ಫೈಲ್ ಮಾಡ್ತೀವಿ. ನೋಡೋಣ, ನಾವು ಲೀಗಲಿ ಫೈಟ್ ಮಾಡ್ತೀವಿ. ಯಾಕೆಂತಂದರೆ KPTC ಲೈನ್ ಮ್ಯಾನ್ ಹುದ್ದೆಗಳನ್ನ ನಾವು ಬರೀ ಕರ್ನಾಟಕ ಅಂತಲ್ಲ, ನಮ್ಮ ಕರ್ನಾಟಕದಲ್ಲಿ ಆಫ್ಟರ್ ಕೋವಿಡಲ್ಲಿ ಫಸ್ಟ್ ನೋಟಿಫಿಕೇಷನ್ಸು ಬೇರೆ ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಆಫ್ಟರ್ ಕೋವಿಡ್ ಆದಮೇಲೆ ಎಲ್ಲರೂ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇರೋದು. ಕರ್ನಾಟಕನೂ ಅದೇ ರೀತಿ ಮಾಡ್ಕೊಬೇಕಂತೇಳಿ ನಾವು ಲೀಗಲ್ ಫೈಟ್ ಮಾಡ್ತೀವಿ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಅಂದರೆ ಮೋರ್ ದೆನ್ 75,000 ಸ್ಟೂಡೆಂಟ್ಸು 90+ ಮಾರ್ಕ್ಸ್ ಇದೆ. ಪಾಪ ಅವರಿಗೆಲ್ಲ ತುಂಬ ಅನ್ಯಾಯ ಆಗ್ತಾಯಿದೆ. ನಾವು ಲೀಗಲಿ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ನಾವು ಮಾಡ್ತೀವಿ. ಯಾರು ಸಪೋರ್ಟ್ ಮಾಡಿದ್ರು ಮಾಡಿಲ್ಲ ಅಂತಂದರು ನಾನಂತೂ ಖಂಡಿತ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ PDOದು ರಾಯಚೂರು ಸಿನ್ನೂರಲ್ಲಿ ಒಂದು ಇನ್ಸಿಡೆಂಟು ನಿಮಗೆ ಗೊತ್ತಿರಬೇಕು. 24 ಜನ ಒಂದು ರೂಮಲ್ಲಿ ಇದ್ದಾರೆ ಅಂತ ಸ್ಟೂಡೆಂಟ್ಸು. ಟೋಟಲ್ ಆಲ್ಮೋಸ್ಟ್ 30-35 ರೂಮ್ಸ್ ಇದೆ. ನಾನು ಕೇಳಿರೋ ಮಾಹಿತಿ ತುಂಬ ಜನದ ಕಡೆ ಕೇಳ್ಕೊಂಡು ಏನಾಗಿದೆ ಅಂತ ಹೇಳಿ ಅಲ್ಲಿ PDOದು